ಎಸ್ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಇದರ ವತಿಯಿಂದ ಸಂಘದ ಸದಸ್ಯರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವು ಶರವು ಮಹಾಗಣಪತಿ ದೇವಸ್ಥಾನದ ಬಳಿಯ ರಾಧಾಕೃಷ್ಣ ಹಾಲ್ನಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಮಾತನಾಡಿ, ವಿದ್ಯೆ ಉದ್ಯೋಗದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಹೆತ್ತ ತಂದೆ ತಾಯಿ ಮತ್ತು ನಮ್ಮ ಆಚಾರ ವಿಚಾರ ರಾಷ್ಟ್ರಪ್ರೇಮ ಯಾವತ್ತೂ ಮರೆಯಬಾರದು. ಶಿಕ್ಷಣ ನಮ್ಮ ಧಾರ್ಮಿಕ ಆಚರಣೆ ನಂಬಿಕೆಗೆ ಸಂಬಂಧಗಳ ಕುರಿತು ತಿಳಿಯಬೇಕಾಗಿದೆ ಎಂದರು. ನಮ್ಮ ಬದುಕಿನ ಸಾರವೇ ಅಡಗಿದೆ ಅಂತ ಹೇಳುತ್ತದೆ. ಈ ಸಹಕಾರಿ ತತ್ವ ಅನ್ನುವಂಥದ್ದು ಬದುಕಿನ ಸಾರ ಆಗಿರುತ್ತದೆ. ಈ ಮೂಲಕ ನಾವು ಬದುಕಬೇಕು, ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಬದುಕುವಂಥದ್ದೇ ಸಹಕಾರಿ ತತ್ವ. ಇದು ನಿಜಾರ್ಥದಲ್ಲಿ ಆಧ್ಯಾತ್ಮ ತತ್ವ ಹೌದು ಅಂತ ಹೇಳ್ಬೋದು. ಇಲ್ಲಿ ಒಂದು ರೀತಿಯ ಉತ್ತಮವಾದ ವಿಚಾರ ರೂಪುಗೊಳ್ಳುತ್ತದೆ. ಈಗ ಸ್ವಲ್ಪ ಕ್ಷೀಣ ಆಗಿರುವಂತ ಮಾನವೀಯ ಮೌಲ್ಯಗಳನ್ನು ಗುರುತಿಸುವಂತ ಕೆಲಸ ಆಗಬೇಕು. ಅದಕ್ಕೆ ಪೂರಕವಾಗಿ ಇವರು ಎಂತ ಮಾಡ್ತಾರೆ, ಒಂದಷ್ಟು ವಿದ್ಯಾರ್ಥಿ ವೇತನ ಅಂತ ಮಕ್ಕಳಿಗೆ ನೀವು ಕೊಡ್ತಾ ಇದ್ದೀರಿ. ಇವೆಲ್ಲ ಮಕ್ಕಳಿಗೆ ಅಭಿನಂದನೆ ಹೇಳ್ಬೇಕು. ಒಳ್ಳೆ ಮಾರ್ಗದಲ್ಲೇ ಪಡೆದಿದ್ದೀರ, ಅಂಕಗಳನ್ನು ಗಳಿಸಿದ್ದೀರಿ. ಜೀವನದ ಒಂದು ಪರೀಕ್ಷೆಯಲ್ಲಿ ಕೂಡ ನೀವು 100ಕ್ಕೆ 100 ಅಂಕವನ್ನು ಪಡೆಯುವವರಾಗಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ನಮಗೆ ಅಗತ್ಯತೆ ಇದೆ. ನಾವೆಲ್ಲ ಹುಚ್ಚು ಕಟ್ಟುವಂಥದ್ದು ಎಲ್ಲಿಗೆ ಅಂತಂದ್ರೆ ಇನ್ನೊಂದು ದೇಶಕ್ಕೆ. ಇದೆಲ್ಲ ಹೇಗೆ ಟೀಚರ್ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ, ಕೇಳಿದ್ದೇನೆ. ಕುಂದಾಪುರಕ್ಕೆ ಬಂದಿದ್ದಾರೆ, ಒಂದು ಕಲಿಸಿದ್ದಾರೆ, ಅಲ್ಲೆಲ್ಲ ಪಾಠ ಮಾಡ್ತಾಳೆ ಅಂತ ಕೇಳಿದ್ದೇನೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಸ್ಎಸ್ಎಲ್ಸಿಯ 3 ಮಂದಿ, ಪಿಯುಸಿಯ 5 ಮಂದಿ ವಿಶೇಷ ಸಾಧಕರನ್ನು ಗೌರವಿಸಿ 181 ಎಸ್ಎಸ್ಎಲ್ಸಿ, ಪಿಯುಸಿಯ 221 ಒಟ್ಟು 402 ವಿದ್ಯಾರ್ಥಿಗಳಿಗೆ 15,17,500 ರೂಪಾಯಿ ಮೊತ್ತವನ್ನು ವಿತರಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷ ಉಪೇಂದ್ರ ಆಚಾರ್ಯ, ಉಪಾಧ್ಯಕ್ಷ ಆನಂದ ಆಚಾರ್ಯ, ಪ್ರಧಾನ ವ್ಯವಸ್ಥಾಪಕ ಯಜ್ಞೇಶ್ವರ, ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಡಾ ಸುಧಾಕರ್ ಶೆಟ್ಟಿ ಮತ್ತು ಆಡಳಿತ ಮಂಡಳಿಯ ನಿರ್ದೇಶಕರು ಉಪಸ್ಥಿತರಿದ್ದರು. ಎಲ್ಲ ನಿಮ್ಮ ತರ್ಕಗಳು, ನಿಮ್ಮ ಎಲ್ಲ ಸಲಹೆಗಳು ದಯವಿಟ್ಟು ಬೇಡ ಅಂತ ಹೇಳಿಕೊಂಡು ದಾಸರು ಹೇಳ್ತಾರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ ಅಂತ. ಅದರಿಂದ ಮಕ್ಕಳೇ, ನಮ್ಮ ನಾಲಿಗೆಯನ್ನು ಬಹಳ ಶುದ್ಧ ಇಟ್ಕೊಳ್ಳಿ. ನಾಲಿಗೆ ಕುಲಮಂ ಬೇಳಿತು ಅಂತ. ನಿಮ್ಮ ನಾಲಿಗೆಯಿಂದ ಬರುವಂತಹ ಶಬ್ದಗಳು ಬಹಳ ಚೆನ್ನಾಗಿರ್ಬೇಕು. ಅದು ಯಾಕಂತಂದ್ರೆ ಅದು ನಿಮ್ಮ ಕುಲವನ್ನೇ ಹೇಳ್ತದೆ. ನಿಮ್ಮ ಭಾಷೆ ಚೆನ್ನಾಗಿಲ್ಲ ಇದ್ರೆ ಡೌಟ್ ಬರುತ್ತೆ, ನಿಮ್ಮ ತಂದೆ ತಾಯಿ ಹಾಗಿರ್ಬೇಕು, ಅವರ ಅಜ್ಜ ಹಾಗಿರ್ಬೇಕು. ನಾಲಿಗೆ ಇಡೀ ಕುಲವನ್ನು ಹೇಳುತ್ತಂತೆ. ಆದ್ರಿಂದ ಮಕ್ಕಳೇ, ನಿಮ್ಮ ಭಾಷೆ ಚೆನ್ನಾಗಿರ್ಲಿ. ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಸ್ಕಾಲರ್ಶಿಪ್ ತಗೊಳ್ತೀರಿ ಇವತ್ತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ ಬ್ರಹ್ಮಾವರ.